ಆಕಾಂಕ್ಷಿಗಳಿಂದ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಆಕಾಂಕ್ಷಿಗಳು ಕಾಂಗ್ರೆಸ್ ಸಾರಥ್ಯ ವಹಿಸಲು ಆಕಾಂಕ್ಷಿಗಳಿಂದ ಕಣ್ಣು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಇದೀಗ ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಎನ್ನುತ್ತಲೇ ಇದೀಗ ಲಾಬಿ ಶುರುವಾಗಿದೆ. ನಮಗೂ ಸಚಿವ ಸ್ಥಾನ ಜೊತೆಗೆ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಹೇಳಿ ಲಾಬಿ ನಡೆಸಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆ ಜೋರಾಗ್ತಾ ಇದೆ. ನೂತನ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬಹುದು ಎನ್ನುವ ಚರ್ಚೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸಾರಥ್ಯ ವಹಿಸಲು ಇದೀಗ ಆಕಾಂಕ್ಷಿಗಳು ಮುಂದೆ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಇದೀಗ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಎನ್ನುತ್ತಲೇ ಲಾಬಿಯನ್ನ ಶುರು ಮಾಡಿಕೊಂಡಿದ್ದಾರೆ. ನಮಗೂ ಕೂಡ ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೇಳಿ ಲಾಬಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ನೂತನ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬಹುದು ಎನ್ನುವ ಚರ್ಚೆಗಳು ಕೂಡ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದೆ. ಇತ್ತ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ವಿಚಾರದಲ್ಲೂ ಕೂಡ ಇದೀಗ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತಾ ಅಥವಾ ಅವರು ಸಮಾಧಾನದಿಂದ ಬಗೆಹರಿಸಿಕೊಳ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಎನ್ನುತ್ತಲೇ ಇದೀಗ ಲಾಬಿ ಶುರುವಾಗಿದೆ. ಹೀಗಾಗಿ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆಗಳು ಕೂಡ ಇದೀಗ ಜೋರಾಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕಾಂಗ್ರೆಸ್ನ ಸಾರಥ್ಯ ವಹಿಸಬೇಕು ಅಂತ ಹೇಳಿ ಅಹಿಂದ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತೆ ಒತ್ತಾಯ. ಪಕ್ಷದ ಪರವಾಗಿ ಅಹಿಂದ ಸಮುದಾಯ ಬೆನ್ನಿಗೆ ನಿಂತಿದೆ ಅಂತ ಹೇಳಿ ವಾದ ಮಾಡಲಾಗ್ತಾ ಇದೆ. ಅಹಿಂದದಿಂದ ಜಾರಕಿಹೊಳಿ, ಕೆಎನ್ ರಾಜಣ್ಣ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಸೇಮ್ ಟೈಮ್ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೂಡ ಆಗ್ರಹಿಸಲಾಗ್ತಾ ಇದೆ. ಲಿಂಗಾಯತ ಕೋಟದಡಿ ಸಚಿವ ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹೆಸರು ಕೇಳಿ ಬರ್ತಿದೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಇದೀಗ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿದೆ. ಇನ್ನೊಂದೆಡೆ ಪಕ್ಷದಲ್ಲಿ ಹಿಡಿತ ಮುಂದುವರಿಸಲು ಡಿಕೆ ಶಿವಕುಮಾರ್ ಕೂಡ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚಾಲ್ತಿಯಲ್ಲಿರೋ ಡಿಕೆ ಸುರೇಶ್ ಹೆಸರು ಸಹ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರಂತೆ ನಾಯಕರು. ಇದೀಗ ಅಹಿಂದ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ನೀಡಬೇಕು ಅಂತ ಹೇಳಿ ಇದೀಗ ಚರ್ಚೆಯಾಗ್ತಾ ಇದೆ. ಅಹಿಂದ ಕೋಟದಡಿ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಇವರಿಬ್ರು ಹೆಸರು ಕೇಳಿ ಬರ್ತಾ ಇದೆ. ಈಗ ನೋಡ್ತಾ ಇದ್ರೆ ಕೈ ಕ್ಯಾಪ್ಟನ್ಸಿ ಫೈಟ್ ಜೋರಾಗಿ ನಡೀತಾ ಇದೆ. ಅಹಿಂದ ಕೋಟದಡಿ ಇದೀಗ ಇವರಿಬ್ರು ಹೆಸರು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಇವ್ರ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಇನ್ನು ನಾವು ಲಿಂಗಾಯತ ಕೋಟದಡಿ ನೋಡೋದಾದ್ರೆ ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್, ಎಂಬಿ ಪಾಟೀಲ್ ಇವ್ರ 3 ಜನರ ಹೆಸರು ಲಿಂಗಾಯತ ಕೋಟದಡಿ ಕೇಳಿ ಬರ್ತಾ ಇದೆ. ಇವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಲಿಂಗಾಯತ ಕೋಟದಡಿ ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಿದೆ. ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರ್ಬೋದು ಅಥವಾ ಎಂಬಿ ಪಾಟೀಲ್ ಇವರು 3 ಜನರ ಹೆಸರು ಇದೀಗ ಮುನ್ನೆಲೆಗೆ ಬಂದಿದೆ. ಇನ್ನು ಡಿಕೆ ಶಿವಕುಮಾರ್ ಕೋಟಾದಡಿ ನೋಡಿದ್ರೆ ಡಿಕೆ ಸುರೇಶ್ ಅವರ ಹೆಸರು ಕೂಡ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಕೈ ಕ್ಯಾಪ್ಟನ್ಸಿ ಫೈಟ್ ಯಾಕೋ ಜೋರಾಗ್ತಾ ಇರೋ ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಘಟಾನುಘಟಿ ನಾಯಕರ ಹೆಸರುಗಳು ಇದೀಗ ಮುನ್ನೆಲೆಗೆ ಬಂದಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಕೈ ಕ್ಯಾಪ್ಟನ್ಸಿ ಫೈಟ್ ಇದೀಗ ಜೋರಾಗ್ತಿದೆ. ಈಗ ಲಿಂಗಾಯತ ಕೋಟದಡಿ ಆಗಿರ್ಬೋದು ಅಥವಾ ಅಹಿಂದ ನಾಯಕರಾಗಿರ್ಬೋದು, ಡಿಕೆ ಏನು ಶಿವಕುಮಾರ್ ಅವರ ಕಡೆಯಿಂದ ಆಗಿರ್ಬೋದು, ಇನ್ನೊಂದೆಡೆ ಪಕ್ಷದಲ್ಲಿ ಹಿಡಿತವನ್ನ ಮುಂದುವರಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಸುರೇಶ್ ಹೆಸರು ಕೂಡ ಇದೀಗ ಚಾಲ್ತಿಯಲ್ಲಿದೆ. ಡಿಕೆ ಸುರೇಶ್ ಹೆಸರು ಸಹ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ನೋಡ್ತಾ ಇದ್ರೆ ನಾವು ಬೇರೆ ಎಲ್ಲ ಆಯ್ತು, ಇದೀಗ ಕ್ಯಾಸ್ಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಏನಾದ್ರೂ ಈ ನಾಯಕರು ಮುಂದೆ ಹೋಗುವ ಪ್ಲಾನ್ ಅನ್ನ ಮಾಡ್ತಿದ್ದಾರಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ.
ಪಕ್ಷದ ಪರವಾಗಿ ಅಹಿಂದ ಸಮುದಾಯ ಬೆನ್ನಿಗೆ ನಿಂತಿದೆ ಅಂತ ಹೇಳಿ ವಾದವನ್ನ ಕೂಡ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸಾರಥ್ಯ ವಹಿಸಲು ಆಕಾಂಕ್ಷಿಗಳು ಇದೀಗ ಕಣ್ಣಿಟ್ಟಿದ್ದಾರೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಹನುಮಂತು ದುರ್ಗದ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ಹನುಮಂತು, ಈಗ ನೋಡ್ತಾ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕ್ಯಾಸ್ಟ್ ಕಾರ್ಡ್ ಬಳಸಲಾಗ್ತಾ ಇದೆಯಾ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಯಾರಿಗೆ ಒಲಿದು ಬರಬಹುದು ಈ ಪಟ್ಟ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುರಭಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಮತ್ತು ಯಾರು ಇಡೀ ಪಕ್ಷವನ್ನು ಮುನ್ನಡೆಸಬೇಕು ಅನ್ನುವಂಥ ಚರ್ಚೆ ಈಗ ಆಂತರಿಕ ವಲಯದಲ್ಲಿ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೆಳಗಿಳಿಯುವಂಥ ಮನಸ್ಸನ್ನು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳಿದ್ದಾಗಲೂ ಕೂಡ ಪಕ್ಷದ ಮೇಲೆ ಹಿಡಿತವನ್ನು ತಪ್ಪಿಸಿಕೊಳ್ಬಾರ್ದು ಅನ್ನುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋಂಥ ಒತ್ತಾಯ ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೂಡ ಹೋಗಿ ಮನವಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗಬೇಕು. ಯಾಕೆಂತಂದು ಹೇಳಿದ್ರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ಕಾನ್ಸೆಪ್ಟು ಇನ್ನು ಹೈಕಮಾಂಡ್ನ ಒಂದಷ್ಟು ನಿಯಮ ಏನಿದೆ ಆ ನಿಯಮ ಇಲ್ಲಿ ಪಾಲನೆ ಆಗಬೇಕು. ಯಾಕೆಂತಂದು ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಜಲಸಂಪನ್ಮೂಲ ಸಚಿವರಾಗಿದ್ದಾರೆ, ಅದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂಥ ಕಾರಣಕ್ಕಾಗಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಆದರೆ ನಮಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಸಚಿವ ಸ್ಥಾನವನ್ನು ಕೊಟ್ಟರೆ ಎರಡನ್ನೂ ಕೂಡ ನಿಭಾಯಿಸುವಂಥ ಸಾಮರ್ಥ್ಯ ನಮಗೂ ಕೂಡ ಇದೆ. ಆ ಕಾರಣಕ್ಕಾಗಿ ನಮಗೂ ಕೂಡ ಒಂದು ಒನ್ ಮ್ಯಾನ್ ಒನ್ ಪೋಸ್ಟ್ ನಿಯಮ ಪಾಲನೆ ಆಗಬೇಕು. ಇಲ್ಲ ಅಂತಂದು ಹೇಳಿದ್ರೆ ನಮಗೂ ಕೂಡ 2 ಹುದ್ದೆಗಳನ್ನು ಕೊಡುವಂಥ ಕೆಲಸಗಳಾಗಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳನ್ನು ಹುಟ್ಟಾಕಿರುವಂಥದ್ದು. ಜೊತೆಗೆ ಅಹಿಂದ ಸಮುದಾಯಕ್ಕೆ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು. ಯಾಕೆಂತಂದು ಹೇಳಿದ್ರೆ ಒಂದು ಕಡೆಗೆ ಕಳೆದ 2023ರ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಮತ್ತು ಇತ್ತೀಚೆಗೆ ನಡೆದಂಥ ಉಪಚುನಾವಣೆಗಳೇನಿದ್ದಾವೆ ಆ ಎಲ್ಲ ಚುನಾವಣೆಗಳು ಕೂಡ ಪಕ್ಷದ ಪರವಾಗಿ ಅಹಿಂದ ಸಮುದಾಯ ನಿಂತಿರುವಂಥದ್ದು. ಮತ್ತು ಅಹಿಂದ ನಾಯಕರು ಸಕ್ರಿಯವಾಗಿ ಕೆಲಸ ಮಾಡಿ ಸಮುದಾಯದ ಮತಗಳನ್ನು ಪಕ್ಷದತ್ತ ಸೆಳೀಲಿಕ್ಕೆ ಒಂದಷ್ಟು ಸಕ್ಸಸ್ಸನ್ನು ಆಗಿದ್ದಾರೆ ಅನ್ನುವಂಥ ಒತ್ತಾಯವನ್ನು ಮುಂದಿಟ್ಟು ಹೈಕಮಾಂಡ್ ಮುಂದೆನೂ ಕೂಡ ಅಹಿಂದ ನಾಯಕರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋಂಥ ಒಂದಷ್ಟು ಒತ್ತಾಯಗಳನ್ನು ಅಹಿಂದ ನಾಯಕರು ಮಾಡ್ತಾ ಇರೋಂಥದ್ದು. ಆ ಲೆಕ್ಕಕ್ಕೆ ನೋಡುವಂಥದ್ದಾದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆ ಎನ್ ರಾಜಣ್ಣ ಅವರು ಬಹಿರಂಗವಾಗಿ ಕೂಡ ನಾನು ಅಧ್ಯಕ್ಷನಾಗಿ ಸಿದ್ಧನಿದ್ದೇನೆ ಅನ್ನೋಂಥ ಮಾತುಗಳನ್ನು ಆಡಿದ್ದಾರೆ. ಮತ್ತೊಂದು ಕಡೆಗೆ ಇಡೀ ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಆ ಹೆಸರು ಕೂಡ ಮುನ್ನೆಲೆಯಿರುವಂಥದ್ದು. ಆದರೆ ಲಿಂಗಾಯತ ಸಮುದಾಯವು ಕೂಡ ಒಂದಷ್ಟು ನಾಯಕರು ಹೋಗಿ ಹೈಕಮಾಂಡ್ ಮಟ್ಟದಲ್ಲೇ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲೇ ಆಗಿರ್ಬೋದು ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಯಾಕೆಂತಂದು ಹೇಳಿದ್ರೆ ಕಳೆದ 2023 ವಿಧಾನಸಭಾ ಕ್ಷೇತ್ರದ ಚುನಾವಣೆ ಏನಿದೆ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಪಕ್ಷದ ಪರವಾಗಿ ಇರುವಂತಹ ಕಾರಣಕ್ಕಾಗಿ ನಿಂತಿರುವಂತಹ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಸಂಖ್ಯೆ ಪಕ್ಷಕ್ಕೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣಕ್ಕಾಗಿ ಲಿಂಗಾಯತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥದ್ದು. ಲಿಂಗಾಯತರ ಕೋಟದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ಎಂ.ಬಿ. ಪಾಟೀಲ್ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಹೆಸರುಗಳು ಮುನ್ನೆಲೆಯಲ್ಲಿ ಬಂದರೆ ನಾನು ಆಗಲೇ ಹೇಳ್ತಾ ಇದ್ದೆ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿರುವಂಥ ಕಾರಣಕ್ಕಾಗಿ ಡಿ.ಕೆ. ಸುರೇಶ್ ಅವರನ್ನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಒಂದು ಪಕ್ಷದ ಪರವಾಗಿ ಯಾರು ನಿಂತಿದ್ದಾರೆ, ಪಕ್ಷ ಅದನ್ನು ಸಕ್ರಿಯವಾಗಿ ಯಾರು ಮುನ್ನಡೆಸ್ತಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರು ಹೋಗ್ತಾರೆ ಅನ್ನೋಂಥ ಈ ಎಲ್ಲ ಲೆಕ್ಕಾಚಾರದಲ್ಲಿ ಕೆಪಿಸಿಸಿಯ ನೂತನ ಸಾರಥಿ ಆಯ್ಕೆ ಮಾಡಲಾಗುತ್ತೆ. ಸುರಭಿ, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗೆ.